ಹೇಗೆ ನಡೀತಾ ಇದೆ ವಕ್ಫ್ ಕಾನೂನು ತಿದ್ದುಪಡಿಯನ್ನು ವಿರೋಧಿಸಿ ಹೋರಾಟದ ತಯಾರಿ? ಈಗಾಗಲೇ ನೀವು ನೋಡಿ ಅಜಿತ್, ದೇಶದಾದ್ಯಂತ ಈ ವಕ್ಫ್ ಬಿಲ್ ಮಸೂದೆಯಾಗಿ ಲೋಕಸಭೆಯಲ್ಲಿ ಮಂಡನೆ ಮಾಡಬೇಕು ಅಂತ ಚರ್ಚೆ ನಡೆದಾಗಲೇ JPC ಅವರು ಎಲ್ಲ ರಾಜ್ಯಗಳಿಗೂ ಭೇಟಿ ಕೊಟ್ಟರು. ಆ ಭೇಟಿ ಕೊಟ್ಟಾಗ ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ, ಅದೇ ರೀತಿ ವಕ್ಫ್ ಆಸ್ತಿಗಳ ದೊಡ್ಡ ದೊಡ್ಡ ಸಂಸ್ಥೆಗಳು ಎಲ್ಲೋ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ, ಮನವಿ ಮಾಡಿದ್ದೀವಿ. ಇದು ನಮ್ಮ ಸಮುದಾಯದ ದೊಡ್ಡದಾದಂಥ ಆಘಾತಕಾರಿಯಾದಂಥ ಬೆಳವಣಿಗೆ. ಈ ತಿದ್ದುಪಡಿಯಲ್ಲಿ ಯಾವುದು ಕರಡಿತೋ ಆ ಕರಡಿನ ಮೇಲೇ ನಾವು ಚರ್ಚೆ ಮಾಡಿದ್ದೀವಿ, ರಿಕ್ವೆಸ್ಟೂ ಮಾಡಿಯಾಗಿದೆ, ಮನವಿನೂ ಕೊಟ್ಟಾಗಿದೆ ದೇಶದಾದ್ಯಂತ ಪ್ರತಿಭಟನೆಗಳ ರೂಪದಲ್ಲಿ. ಅದೇ ರೀತಿ JPC ಖುದ್ದಾಗಿ ಬಂದಿತ್ತು, ಅವತ್ತು ನಾನು ಅದರಲ್ಲಿ ಪಾಠ ಆಗಿದ್ದೆ. ಎಲ್ಲ ವಿಚಾರಗಳನ್ನು ಮಂಡನೆ ಮಾಡಿದ್ದೀವಿ. ಎಲ್ಲಿ ಸಂವಿಧಾನಕ್ಕೆ ತೊಂದರೆ ಆಗುತ್ತೆ, ಎಲ್ಲಿ ಮುಸ್ಲಿಂ ಸಮುದಾಯಕ್ಕೆ ತೊಂದರೆ ಆಗುತ್ತೆ, ಇದರಿಂದ ವಾಪಸ್ ಬರಬೇಕು. ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು ನಮ್ಮ ದೇಶದ ಜನರ ಅಭಿವೃದ್ಧಿ, ಅದೇ ರೀತಿಯಲ್ಲಿ ಡೆವಲಪ್ಮೆಂಟು. ಅದು ಬಿಟ್ಟು ಇಂತಹ ಒಂದು ಸಮುದಾಯವನ್ನು ಒಂದು ಸಮುದಾಯಕ್ಕೆ ಧಕ್ಕೆಯಾಗುವಂತಹ ಇಂಥ ಆ್ಯಕ್ಟ್ಗಳನ್ನು, ಕಾಯ್ದೆಗಳನ್ನು ತಂದು ದೇಶಕ್ಕೆ ಏನು ಪ್ರಯೋಜನ ಇದೆ? ದೇಶದ ಪ್ರಯೋಜನ ಏನು ಅಂತ ನಾನು ಕೇಳ್ತಾ ಇರೋದು. ಈ ದೇಶಕ್ಕೆ ಈ ವಕ್ಫ್ ಆ್ಯಕ್ಟಿಂದ ಏನು ಪ್ರಯೋಜನ ಆಯಿತು? ತ್ರಿವಳಿ ತಲಾಖ್ ಬಂತು, ಅದೇ ರೀತಿಯಲ್ಲಿ ಹಿಜಾಬ್ ಬಂತು. ಇದರಿಂದ ನಮ್ಮ ದೇಶಕ್ಕೆ ಆದಂಥ ಪ್ರಯೋಜನ ಏನು? ಈ ದೇಶದ ಅಭಿವೃದ್ಧಿಗಾದಂತಹ ಪ್ರಯೋಜನಗಳೇನು ಅಂತ ಕೇಂದ್ರ ಸರ್ಕಾರ ಅಂತ ಕೇಳಿದ್ದೀವಿ ನಾವು. JPC ಅವರಿಗೂ ಮನಮುಟ್ಟುವ ರೀತಿಯಲ್ಲಿ ಮನವರಿಕೆ ಮಾಡಿದ್ದೆವು. ಆದರೂ ಅದನ್ನು ಕೇಳದೆ ಲೋಕಸಭೆಯಲ್ಲೂ ಮಂಡನೆ ಆಯಿತು, ರಾಜ್ಯಸಭೆಯಲ್ಲೂ ಮಂಡನೆ ಆಯಿತು, ಅಲ್ಲಿ ಬಹುಮತ ಇದೆ, ಆ್ಯಕ್ಟ್ ಆಯಿತು. ಈಗ ಆ್ಯಕ್ಟ್ ಆದ ನಂತರ ನಾವೇನು ಮಾಡಬೇಕು? ಬೇರೆ ಗತಿ ಇಲ್ಲ, ನಾವು ಸುಪ್ರೀಂ ಕೋರ್ಟ್ ಕದ ತಟ್ಟಲೇಬೇಕು. ಈಗಾಗಲೇ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದೀವಿ. ಅದರೊಟ್ಟಿಗೆ ಮತ್ತೂ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳ ಮನಸ್ಸೆಲ್ಲಾದರೂ ಹೃದಯ ಶ್ರೀಮಂತಿಕೆಯಿಂದ ವಾಪಸ್ ತಗೊಳ್ಳುವಂಥ ಪ್ರಯತ್ನ ಮಾಡಿದರೆ ನಮಗೆ ಒಳ್ಳೆಯದಲ್ವೇ ಎಂಬ ರೀತಿಯಲ್ಲಿ ದೇಶದಾದ್ಯಂತ ನಾವು ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ.